ಭಾರತ ದೇಶದ ಕರ್ನಾಟಕ ಐತಿಹಾಸಿಕ, ಸಾಮಾಜಿಕ, ಆರ್ಥಿಕ ಎಲ್ಲ ವಿಚಾರಗಳಲ್ಲೂ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದೆ. ಹೀಗೊಂದು ವಿಶೇಷ ಶಿವಮೊಗ್ಗದ ಸಾಗರೆಯ ನಾಡ ಕಳಸ ಅಥವಾ ನಾಡ ಕಲಸಿ ಅಂತ ಈಗ ಕರೆಸಿಕೊಳ್ಳುತ್ತಿರುವ ಈ ಪ್ರದೇಶದ್ದಾಗಿದೆ. ಇದು ಶಿಲ್ಪಕಲೆಗಳ ತವರೂರು, ಶಿಲ್ಪಿಗಳ ಹುಟ್ಟೂರು ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲಾರದು. ಒಂದು ಪ್ರತೀತಿ ಇದೆ, ನಾವು ಯಾವುದೇ ಶಿವ ಮಂದಿರಕ್ಕೆ ಹೋದಾಗ ಈಶ್ವರನ ದರ್ಶನ ಮಾಡ್ಬೇಕಾದ್ರೆ ಮುಂದಿರೋ ನಂದಿಯನ್ನ ನಾವು ಮೊದಲಿಗೆ ನೋಡ್ತೀವಿ. ನಂದಿಯ ಎರಡೂ ಕೋಡಿನ ನಡುವೆ ಅಲ್ಲಿಂದ ನಾವು ಶಿವನ ದರ್ಶನ ಮಾಡ್ತೀವಿ ಕೈ ಈ ರೀತಿ. ಜೊತೆಗೆ ಕಿವಿಯಲ್ಲಿ ನಮ್ಮ ಸಮಸ್ಯೆ ಹೇಳ್ಬೇಕಂತೆ. ಆ ಸಮಸ್ಯೆನ ನಂದಿ ಈಶ್ವರನಿಗೆ ಕಮ್ಯುನಿಕೇಟ್ ಮಾಡ್ತಾನೆ. ಇಂಥವ್ರು ಬಂದಿದ್ದಾರೆ, ಇಂಥ ಸಮಸ್ಯೆ ಇದೆ, ಅದಕ್ಕೆ ನೀನು ಪರಿಹಾರ ಕೊಡು ಅಂತ ಆತ ಹೇಳ್ಕೊಡ್ತಾನಂತೆ. ಈಗ ಮಿನಿಸ್ಟರ್ ಹತ್ರ ಹೋಗ್ಬೇಕಾದ್ರೆ ಹತ್ರ ಹೋಗಿ ಕಾಣ್ತೀವಲ್ಲ ಹಾಗೆ ನಂದಿ ಜನಪ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ ಕಲ್ ನಂದಿ ಅಂತಲ್ಲ. ನಂದಿಯ ವಿಶೇಷತೆನೇ ಅದೇ. ಎಲ್ಲ ವಾಹನದ್ದು ಈಶ್ವರ ಶಿವಲಿಂಗದ ಮುಂದೆ ಇರ್ತಕ್ಕಂಥದ್ದು. ನಂದಿ ಯಾಕೆ ಕೂತಿರ್ತಾನೆ ಅಂದ್ರೆ ಮೊದಲಿಗೆ ಬಂದು ನಂದಿ ದರ್ಶನ, ನಂದಿ ಹತ್ರ ಮಾತಾಡಿ ನಮಿಸ್ಬಿಟ್ಟು ಶಿವನಿಗೆ ನಮಸ್ಕಾರ ಮಾಡ್ತಾರೆ. ಅವಾಗ ಶಿವ ನಿಮ್ಮೆಲ್ಲ ಸಮಸ್ಯೆನ ಪರಿಹಾರ ಮಾಡ್ತಾನೆ ಅಂತ ಒಂದು ಪ್ರತೀತಿ ಇದೆ. ನೋಡಿ, ಇಲ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್, ಈ ಗೋಧಿ ಸರ ಅಂತ ಏನು ಹೇಳ್ತೀವಿ, ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡ್ತಾ ಬಂದಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಕೆತ್ತನೆ. ಅಂದರೆ ಯಾವ ರೀತಿ ಟೂಲ್ಸ್ಗಳನ್ನು ಉಪಯೋಗಿಸ್ತಾ ಇದ್ರು. ಶಿವಮೊಗ್ಗದಿಂದ ಸಾಗರಕ್ಕೆ ಹೊರಟಿದ್ದ ನಮ್ಮ ಪ್ರಯಾಣದ ಕಾರು ಮೊದಲು ನಿಂತಿದ್ದು ಕುಂಸಿಯ ಈ ಒಂದು ಕಿಕ್ಕಿರಿದ ಜಾಗದಲ್ಲಿ. ಆಹಾರ ಪ್ರಿಯರನ್ನ ನೋಡುತ್ತಲೇ ಬಾಯಲ್ಲಿ ನೀರು ಉರಿಸುತ್ತೆ ನಮಗೆ. ಸಹಜವಾಗಿ ಮಲೆನಾಡಿನ ಮೃದು ಇಡ್ಲಿ, ಚಟ್ನಿ, ಇನ್ನಷ್ಟು ಚಟ್ನಿ, ಪೂರಿ, ಸಾಗು, ಸಾಂಬಾರು ಹೀಗೆ ನಡೆದಿತ್ತು. ಜೊತೆಗೆ ನಾವು ಮಾಲೀಕರನ್ನು ಕರೆತರೋದ್ರಲ್ಲಿ ಯಶಸ್ವಾದ್ವಿ. ಆ ಖುಷಿ ನಮ್ಮಲ್ಲಿತ್ತು. ಹಾಗೆ ನಮಗಾಗಿ ವಿಶೇಷವಾಗಿ ತಯಾರಿಸಿದ ಈ ಖಾದ್ಯಗಳನ್ನು ಸವಿದು ಖುಷಿಯಿಂದನೇ ಕಾಫಿಯ ಬೈಟ್ನೊಂದಿಗೆ ಮುಂದಿನ ಚರ್ಚೆಯ ಜೊತೆಗೆ ಮುಂದುವರೆದ ನಮಗೆ ಹೊಯ್ಸಳ ಕಾಲದ ಆ ವಿಚಾರಗಳನ್ನ ಮೆಲುಕು ಹಾಕ್ತಾ ಇದ್ದ ಸುಧೀಂದ್ರಜಿ ಮತ್ತು ದಿಲೀಪ್ ಜಿಯ ಮಾತುಗಳು ಇನ್ನಷ್ಟು ಹುಮ್ಮಸ್ಸು ಕೊಡ್ತಾ ಇತ್ತು. ವಿಶೇಷತೆಗೆ ವಿಶೇಷವನ್ನೇ ಕೂಡಿಸುತ್ತಾ ಹೊರಟ ನಾವು ವಿಶೇಷತೆಗಳ ಮಹಾಪೂರಕ್ಕೆ ಇಳಿದುವೇನೋ ಅನಿಸ್ತಿತ್ತು. ಹಿಣಿಲು ಮತ್ತೆ ಭುಜ ನೋಡಿ, ಇಲ್ಲಿ ಭಾಗ ಮಾಡಿದ್ದಾನೆ. ನೀವು ನೋಡಿರ್ಬೋದು, ಇಲ್ಲಿ ಭಾಗ ಮಾಡಿದ್ದಾನೆ ಈ ಭುಜವನ್ನು. ಅಂದ್ರೆ ಇದು ಸಂಪತ್ತಿನ ದ್ಯೋತಕ ಸಂಕೇತ. ಇಲ್ಲಿ ನೋಡಿ 1 2 3 4 5 6, ಇಲ್ಲಿ ಕೆಳಗಡೆ ಗಂಟೆ. ಆಯ್ತಾ? ಗಂಟೆನ ಇದು? ಇದು ಗಂಟೆ. 1 2 3 4 5 6 ಅಂದ್ರೆ ನಂದಿ ಅರಿಷಡ್ ವರ್ಗಗಳನ್ನು ತ್ಯಜಿಸಿ ಲಿಂಗದ ಮುಂದೆ ಅಂದ್ರೆ ಶಿವನಿಗೆ ಶರಣಾಗಿರುವಂತಹದ್ದು. ನಾಡಿಜ್ಜಿ, ಈ ದೇವಸ್ಥಾನದಲ್ಲಿ ಕೆಲವೊಂದು ಬಹಳ ವಿಶೇಷವಾದಂಥ ಒಂದಷ್ಟು ಪ್ರಸಂಗಗಳನ್ನು ನಾನು ನೋಡ್ತಾ ಇದ್ದೀನಿ. ಇದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ನೀವು ಮಾಹಿತಿಯನ್ನು ಕೊಡ್ಬೋದಾ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಖಂಡಿತ. ಈಗ ಒಂದು ದೇವಸ್ಥಾನ ರಚನೆ ಆಗ್ಬೇಕು ಅಂದ್ರೆ ಅದು ವಾಸ್ತು ಪ್ರಕಾರನೇ ಆಗ್ಬೇಕು ಅಂತ. ಈಗ ಹೊಯ್ಸಳ ಕಾಲದ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ, ಅಂದ್ರೆ ನಿರ್ಮಾಣ ಅಂತ ಹೇಳಿದ್ರೆ, ಹೊಯ್ಸಳರು ಯಾವತ್ತು ವಾಸ್ತು ಪ್ರಕಾರವಾಗಿ ದೇವಸ್ಥಾನ ನಿರ್ಮಾಣ ಮಾಡೋಂತಾರೆ. ಈ ಸ್ಟ್ರಕ್ಚರ್ ನಾವು ಗಮನಿಸಿದ್ರೆ ನೋಡಿ, ಪ್ರತಿ ಈ ಪಿಲ್ಲರ್ ಮೇಲೆ ಅಂದ್ರೆ ಒಂದು ಆಯತ ಮಾಡ್ಕೊಂಡಿದ್ದಾರೆ. ಈ ದೇವಸ್ಥಾನಕ್ಕೆ ಒಂದು ಆಯತ ಮಾಡಿಕೊಂಡು ಆಯತದ ಪ್ರಕಾರ ಒಂದು ಪಿಲ್ಲರ್ನ ನಿಲ್ಲಿಸ್ಕೊಂಡು ನೋಡಿ, ಈ ಕಡೆ ನವರಂಗ, ಸುಖನಾಸಿ, ಈ ಕಡೆ ಮುಖಮಂಟಪ. 2 ದೇವಸ್ಥಾನಗಳಿದೆ, ಅಕ್ಕಪಕ್ಕದಲ್ಲಿ 2 ದೇವಸ್ಥಾನಗಳಿದೆ. ಇದು ಹೊಯ್ಸಳರ ಕಾಲದ ರಚನೆ. ಈ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ನಾವು ಈ ಶಿಖರದ ಮೇಲೆ ನೋಡ್ಬೋದು, ಹೊಯ್ಸಳ ಲಾಂಛನ ಕಾಣುತ್ತೆ ನಮಗೆ. ಇಲ್ಲಿ ಈಶ್ವರನ ಆರಾಧನೆ ಮಾಡ್ತಾ ಇದೆ. ಅಂದ್ರೆ ಶೈವ ಮತ್ತೆ ವೈಷ್ಣವ ಎರಡಕ್ಕೂ ಸಂಬಂಧಪಟ್ಟಂತಹ ಒಂದು ದೇವಸ್ಥಾನ ಇದು. ನೋಡಿ, ಇದು ಈಶ್ವರನ ರಚನೆ. ಅಂದ್ರೆ ಈಗ ಮುಕ್ಕಾಗಿದೆ ಅದು ಈಶ್ವರ. ಇಲ್ಲಿ ಪೂಜೆನೂ ಇದೆ, ಈಗ ಕಮ್ಮಿ ಆಗಿದೆ. ನಾವು ದ್ವಾರದಲ್ಲಿ ಗಜಲಕ್ಷ್ಮಿಯನ್ನು ಕಾಣ್ಬೋದು. ಈ ಗಜಲಕ್ಷ್ಮಿ ಹೊಯ್ಸಳರ ಒಂದು ಲಾಂಛನ. ಅಂದ್ರೆ ಯಾವ ದೇವಸ್ಥಾನದಲ್ಲಿ ಗಜಲಕ್ಷ್ಮಿ ಅಂತ ನಾವು ಕಾಣ್ತೀವಿ ಅದು ಹೊಯ್ಸಳರಿಗೆ ಸಂಬಂಧಪಟ್ಟಿದ್ದು ಅಂತ. ಇನ್ನು ಮೇಲ್ಭಾಗದಲ್ಲಿ ನಾವು ನೋಡ್ಬೋದು ನರಸಿಂಹ ಇದ್ದಾನೆ. ಇಲ್ಲಿ ನರಸಿಂಹ ಕಾಣ್ತಾನೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಆ ಸಣ್ಣ ಸ್ಟ್ರಕ್ಚರ್ ಅಲ್ಲಿ ನರಸಿಂಹನ ಅಂದ್ರೆ ಯೋಗ ನರಸಿಂಹನ ತರ ಇದು ಯೋಗ ನರಸಿಂಹ. ಇದು ಯೋಗ ನರಸಿಂಹನ ಒಂದು ಕೆತ್ತನೆ ಇದೆ. ಇಲ್ಲಿ ನಮಗೆ ಪೂರ್ಣ ಫಲ ಕೊಡುವಂತ ಒಂದು ಇದಿದೆ ಪ್ರತಿಮೆ. ನೋಡಿ, ಕೈಯಲ್ಲಿ ಫಲ ಹಿಡ್ಕೊಂಡಿರುವಂಥದ್ದು. ಇಲ್ಲಿ ಒಂದ್ ಕೈಯಲ್ಲಿ ಭಾಷೆ, ಒಂದ್ ಕೈಯಲ್ಲಿ ಫಲ. ದಿಲೀಪ್ ಜಿ, ಇದು ನೋಡಕ್ಕೂ ಹಾಗೆ ಇದೆ. ಬರೀ ಮುಖ ಆದ್ರೂ 3D ನೋಡ್ಬೇಕಂದ್ರೆ ಹಾಗೆ ಕಾಣುತ್ತೆ, ಪೂರ್ಣ ದೂರದಿಂದ ನೋಡಿದ್ರೆ. ಹೌದು ಹೌದು ಹೌದು. ಇಲ್ಲಿಂದನೂ ಅದು ಕೇವಲ ನಿಮಗೆ ಅದೊಂದು 2 ಇಂಚು ಅಷ್ಟೇ ಇರೋದು ನಿಮಗೆ. ಆ 2 ಇಂಚಿನಲ್ಲಿ ಅವನು ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾನೆ.
ನೋಡಿ ನಾ ಅದೇ ಹೇಳಿದೆ, ಕೆತ್ತನೆ ಬಗ್ಗೆ, ಶಿಲ್ಪಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಆ 2 ಇಂಚಿನಲ್ಲಿ ಅವನು ಕೆತ್ತಬೇಕು ಅಂದ್ರೆ ಅವನು ಯಾವ ರೀತಿಯ ಉಪಕರಣಗಳನ್ನು ಬಳಸ್ತಾ ಇದ್ದ, ಜಯ ವಿಜಯ ಅಲ್ಲ, ಹಾ, ಯಾವ ರೀತಿಯ ಉಪಕರಣಗಳನ್ನು ಬಳಸ್ತಾ ಇದ್ದ, ಯಾವ ರೀತಿ ಸಾಫಿಸ್ಟಿಕೇಟೆಡ್ ಟೂಲ್ಸ್ ಗಳನ್ನು ಉಪಯೋಗಿಸ್ತಾ ಇದ್ರು ಅಂತ. ಅಂದ್ರೆ ವಿದ್ಯುತ್ ಇಲ್ಲದ ಕಾಲದಲ್ಲಿ, ಲೇತ್ ಮಿಷಿನ್ ಇಲ್ಲದ ಕಾಲದಲ್ಲಿ ಕಂಬಗಳನ್ನ ಹೇಗ್ ತೆಗೆದುತ್ತಾ ಇದ್ರು, ಆಯ್ತಾ, ಆ ಸೂಕ್ಷ್ಮ ಕೆತ್ತನೆಗಳನ್ನ ಹೇಗ್ ಮಾಡ್ತಾ ಇದ್ರು ಅಂತ ನೋಡಿ. ಅದು ನಮ್ಗೆ ಈಗ ಮಾಡಿದ್ರೆ ನಿಮ್ಗೊಂದು ದೊಡ್ಡ ಬಿಲ್ಲೆ, ಆ ಬಿಲ್ಲೆ ಸೈಜ್ ಒಳಗೆ ನಿಮಗ ಒಂದು ಕೆತ್ತನೆಯನ್ನ ಮಾಡಿಸ್ಬೇಕು. ಈಗ ನಾವು ಒಂದು ಈಶ್ವರ ನೋಡಿ, ನಾವು ಪೀಠ ನೋಡ್ತಾ ಇದೀವಿ, ಮೇಲ್ಗಡೆ ಈಶ್ವರ ಇದ್ದಾನೆ. ಆದ್ರೆ ನಾವು ಪೀಠನ ಸಂಪೂರ್ಣವಾಗಿ ನೋಡ್ಬೇಕಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಆಯ್ತಾ. ಮಧ್ಯದಲ್ಲಿ ವಿಷ್ಣು, ಮೇಲ್ಗಡೆ ಶಿವ. ಹ, ಕೆಳಗಡೆ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಮೇಲ್ಗಡೆ ಈಶ್ವರನನ್ನ ನೋಡುವಂಥದ್ದು. ಅಂದ್ರೆ ನಾವು ತ್ರಿಮೂರ್ತಿಗಳನ್ನು ನಾವು ಈ ಲಿಂಗದಲ್ಲಿ ಕಾಣಬಹುದು ಅಂತ, ಆಯ್ತಾ. ನೋಡಿ, ಶಂಖ ಚಕ್ರ ಪದ್ಮ ಕೈಲಿಟ್ಕೊಂಡಿದ್ದಾನೆ. ಗದೆ ಇರುವಂತಹ ಕೈ ಮುಕ್ಕಾಗಿದೆ, ಆಯ್ತಾ. ಅಂದ್ರೆ ಚತುರ್ಭುಜ, ನಾವು 4 ಭುಜಗಳ ದೇವತೆಗಳನ್ನು ಹೇಳುವಂಥದ್ದು. ಇದು ವಿಷ್ಣು. ಇದು ಕೆಳಗಡೆ ಜಯ ಮತ್ತೆ ವಿಜಯ, ದ್ವಾರಪಾಲಕರವರು. ಅಂದ್ರೆ ಇಲ್ಲಿ ಶೈವ ವೈಷ್ಣವ 2 ಪಂಥಗಳು ಇತ್ತು ಅಂತ. ನಾವು ಒಂದೇ ದೇವಾಲಯದಲ್ಲಿ ನಾವು ಈಗ ಹೊಯ್ಸಳರ ಕಾಲದಲ್ಲಿ ದ್ವಿಕೂಟ, ತ್ರಿಕೂಟ, ಏಕಕೂಟ ನಾವು ನೋಡ್ತೀವಿ. ತ್ರಿಕೂಟದಲ್ಲಿ 3 ದೇವಸ್ಥಾನ ಅಂದ್ರೆ 3 ದೇವರುಗಳಿದ್ರೆ, ದ್ವಿಕೂಟದಲ್ಲಿ 2 ದೇವರು ಇರ್ತಾನೆ. ಅಂದ್ರೆ ಒಂದು ಹರಿ ಹರ, ಎರಡನ್ನೂ ನಾವು ಸಮೀಕರಣ ಮಾಡಿ ನೋಡುವಂಥದ್ದು. ಇವನು ಹರಿ ಆದ್ರೆ ಅವನು ಹರ. ಇದು ಶಿಲೆದು ಏನು ಶಿಲ್ಪಿ ಇದನ್ನ ಯಾಕೆ ಚೂಸ್ ಮಾಡ್ದ ಅಂದ್ರೆ, ಈ ಬಣ್ಣ ಯಾಕೆ ಹೀಗಿದೆ, ಒಂಥರ ಕೆಂಪು ವರ್ಣ ಇದೆ? ಇದು ಕಾಲಮಾನಕ್ಕೆ ತಕ್ಕ ಹಾಗೆ ಕಲ್ಲು ತನ್ನ ವರ್ಣವನ್ನ ಕಳ್ಕೊಂತಾ ಇದೆ. ಅಂದ್ರೆ ಹಿಂದೆ ಇದಕ್ಕಿಂತ ಅದ್ಭುತವಾಗಿತ್ತಿದು, ಆಯ್ತಾ. ಈ ಹೇಗೆಂದ್ರೆ ಹೆಚ್ಚು ಕಮ್ಮಿ ಇದು 900ರಿಂದ 1000 ವರ್ಷ ಹಳೆ ಕೆತ್ತನೆ. ಇದು ಹೊಯ್ಸಳರ ಕಾಲದ ಕೆತ್ತನೆ. ಇದು ಹೊಯ್ಸಳ ಕಾಲದ್ದು? ಹೌದು. ಅಲ್ಲ, ಕೆಳದಿದಲ್ಲ, ಇದು ಹೊಯ್ಸಳರ ಕಾಲದ್ದು. ನೀವು ಶಿಖರದ ಮೇಲೆ ನೋಡಿದ್ರೆ ಹೊಯ್ಸಳ ನೋಡಿ, ಇದು ಆನೆ ಸೇಮ್. ಅಲ್ಲಿ ಏನ್ ಕೆತ್ತನೆ ಕೆತ್ತಿದ್ದಾರೆ ಅದೇ ಕೆತ್ತನೆ ಇಲ್ಲಿದೆ. ಇದು ಆನೆ ನೋಡಿ. ಸೇಮ್. ಆಗ ಕಂಬದಲ್ಲಿ ಏನ್ ಕೆತ್ತನೆ ಆಗಿದೆ ಅದೇ ಕೆತ್ತನೆ ಇಲ್ಲೂ ಮಾಡ್ತಾ ಹೋಗಿ. ಇಲ್ಲಿ ಎಲೆ ಆಕಾರ ಅಷ್ಟೇ ಅಲ್ಲ, ಒಂದು ಫಲದ ಆಕಾರ ನೋಡಿ. ಇಲ್ಲಿ ಪಕ್ಷಿಗಳು ಹಣ್ಣನ್ನ ತಿನ್ನುತ್ತೆ, ಆಯ್ತಾ. ಪ್ರಾಣಿಗಳು ಗಿಡದ ಎಲೆ, ಈ ಬಿದಿರಿನ ಚಿಗುರನ್ನ ಆನೆ ಬಹಳ ಇಷ್ಟಪಡುತ್ತೆ. ಹುಲ್ಲು ಮತ್ತೆ ಎಲೆಗಳನ್ನ ಆನೆ ಇಷ್ಟಪಟ್ರೆ, ಹಕ್ಕಿ ಪಕ್ಷಿಗಳು ಹಣ್ಣನ್ನ ಇಷ್ಟಪಡುತ್ತೆ. ಹಾಗಾಗಿ ಹಣ್ಣಿನ ಆಕಾರದಲ್ಲಿ ಪಕ್ಷಿಗಳನ್ನು ಕೆತ್ತಿದ್ದಾರೆ, ಎಲೆ ಆಕಾರದಲ್ಲಿ ಪ್ರಾಣಿಗಳನ್ನು ಕೆತ್ತಿದ್ದಾರೆ. ಎಲೆ ಆಕಾರದಲ್ಲಿ ಪ್ರಾಣಿಗಳನ್ನು ಕೆತ್ತಿದ್ದಾರೆ. ಇಲ್ಲಿ ಆನೆ, ರೂಫಿಂಗ್ ಅಲ್ಲಿ ಆನೆ, ಇಲ್ಲಿ ಪದ್ಮ ಕೆತ್ತಿದ್ದಾನೆ, ಅಷ್ಟದಳ ಪದ್ಮ ನೋಡಿ. ಇಲ್ಲೂ ಮತ್ತೆ ಆನೆ ಇದೆ. 6 ತಿಂಗಳು ಬಿಡದಂಗ ಸುರಿತಾ ಇರುವಂತದ್ದು. ಆದ್ರೆ ಮಳೆಗಾಲದಲ್ಲಿ ಈ ಬಿಲ್ಡಿಂಗ್ಗಳು, ಕಲ್ಲಿನ ಬಿಲ್ಡಿಂಗ್ಗಳು ನಿಂತ್ಕೋಬೇಕಿತ್ತು. ಇದನ್ನ ಪೂರ್ಣವಾಗಿ ಬೆಳೆಸಿರೋದು ನೀವು ಎಲ್ಲ ಕಡೆ ಗಮನಿಸಬಹುದು. ಇದನ್ನ ಗಚ್ಚಗಾರೆಯಿಂದ ಮಾಡಿರೋದು. ಗಚ್ಚಗಾರೆ ಅಂತ ಹೇಳಿದ್ರೆ ಸುಣ್ಣ, ರಾಗಿ ಹುಲ್ಲು, ಬೆಲ್ಲ, ಇದನ್ನ ಚೆನ್ನಾಗಿ ಅರೆದ್ಬಿಟ್ಟು ಪೇಸ್ಟ್ ಮಾಡಿ ಅದನ್ನ ಗಮ್ ತರ ಮಾಡ್ತಾರೆ. ಹಾಗಾಗಿ ಈ ಮಳೆಗಾಲದಲ್ಲಿ ಏನಾಗುತ್ತೆ, ಇದು ನೋಡಿ 1000 ವರ್ಷ ಬಾಳ್ಬೇಕು ಅಂತಂದ್ರೆ ಒಂದು ಅದ್ಭುತವಾದ ಸ್ಟ್ರಕ್ಚರ್ ಆಗ್ಬೇಕು. ಅಂದ್ರೆ ನಾನು ಅದನ್ನ ಹೇಳಿದ್ದು ಸ್ಥಪತಿ ಬಗ್ಗೆ. ಅಂದ್ರೆ ಚೀಫ್ ಇಂಜಿನಿಯರ್ ಒಂದು ಕಟ್ಟಡ ಕಟ್ಟಬೇಕು ಅಂದ್ರೆ ಅವನ ಕೆಳಗೆ ಕೆಲಸ ಮಾಡುವಂತ ಸ್ಥಪತಿಗಳಂದ್ರೆ ಇಂಜಿನಿಯರ್ ಕೂಡ ಅಷ್ಟೇ ನೈಪುಣ್ಯವನ್ನು ಪಡೆದಿರ್ಬೇಕು. ಈ ಕಲ್ಲಿನ ಕಟ್ಟಡವನ್ನ ನಾನು ನಿರ್ಮಾಣ ಮಾಡ್ತೀನಿ ಅಂದ್ರೆ ಕನಿಷ್ಠ ಇದು 1 ವರ್ಷ ಅಥವಾ 10 ವರ್ಷಕ್ಕೆ ಇರೋಂಥದ್ದಲ್ಲ, 1000 ವರ್ಷದ ಒಂದು ಸ್ಮಾರಕವಾಗಿ ಉಳಿಬೇಕು. ಆ ಉಳಿಬೇಕು ಅಂತಂದ್ರೆ ಕನ್ಸ್ಟ್ರಕ್ಷನ್ ಯಾವ ತರ ಇರಬೇಕು ಅಂದ್ರೆ, ಇಲ್ಲಿಯ ಹವಾಮಾನ ವೈಪರೀತ್ಯವನ್ನ ಅದನ್ನ ಹೇಗೆ ತಡ್ಕೋಬೇಕು, ಮಳೆಯಲ್ಲಿ ಹೇಗಿರ್ಬೇಕು, ಬಿಸಿಲು ಯಾವ ರೀತಿ ಇರುತ್ತೆ, ಆಯ್ತಾ, ಚಳಿಗಾಲದಲ್ಲಿ ಯಾವ ರೀತಿ ಇರುತ್ತೆ, ಈ ಕಲ್ಲು ಯಾವ ರೀತಿ ತಡ್ಕೋಬೇಕು. ಈ ಹವಾಮಾನ ವೈಪರೀತ್ಯಕ್ಕೆ ತಕ್ಕ ಹಾಗೆ ಕಲ್ಲುಗಳನ್ನ ಚೂಸ್ ಮಾಡ್ಕೊಂಡು, ಅಂದ್ರೆ ಆಯ್ಕೆ ಮಾಡ್ಕೊಂಡು ಮಾಡಗಳನ್ನ ಹೇಗೆ ನಿರ್ಮಾಣ ಮಾಡ್ತಾ ಇದ್ರು ಅಂದ್ರೆ, ಈಗ ನೀವು ನೋಡ್ಬೋದು ಮಳೆ ಬಂತು ಅಂದ್ರೆ ಮೇಲ್ಗಡೆ ಎಲ್ಲೂ ನಿಲ್ಲಲ್ಲ, ಮೇಲ್ಗಡೆ ನಿಂತಿರೋ ಜಾಗದಲ್ಲಿ ಮಾತ್ರ ಸೋರಿಕೆ ಆಗ್ತಾ ಇದೆ, ಆಯ್ತಾ. ಇಡೀ ದೇವಸ್ಥಾನ ಕಾಂಪ್ಲೆಕ್ಸ್ ನಿಮಗೆ ಸೋರ್ತಾ ಇಲ್ಲ. ಅದ್ರ ಒಳಗಡೆ ಗರ್ಭಗುಡಿ ಒಂದು ಸೋರ್ತಾ ಇದೆ, ಈ 1-2-3 ಕಡೆ ಮಾತ್ರ ಸೋರ್ತಾ ಇದೆ. ಅದ್ಭುತವಾಗಿದೆ, ಆಯ್ತಾ. ವಾಟರ್ ಸೋರ್ಸ್ ಏನಿದೆ ಫ್ಲೋಯಿಂಗ್, ಅದೇ ರೀತಿ ಈ ಹೊಯ್ಸಳರ ಕಾಲದಲ್ಲಿ ಇರ್ಬೋದು, ಕೆಳದಿ ಕಾಲದಲ್ಲಿ ಇರ್ಬೋದು, ಈ ದೇವಸ್ಥಾನವನ್ನ ಸ್ಟ್ರಕ್ಚರ್ ವಿಭಿನ್ನ. ಹಿಂದಿನ ಕಾಲಕ್ಕೆ ಲೇತ್ ಮಿಷಿನ್ ಇಲ್ಲ, ಕರೆಂಟ್ ಇಲ್ಲ, ಆಯ್ತಾ. ಇವಾಗಿನ ತರ ಕಂಪ್ಯೂಟರ್ ಗ್ರಾಫಿಕ್ಸ್ ಇಲ್ಲ, ಏನಿಲ್ಲ. ಅದು ಯಾವ ರೀತಿ ಟೂಲ್ಸ್ ಅನ್ನು ಯೂಸ್ ಮಾಡಿ ಮಾಡಿರೋಂತ ಕಂಬ. ಮತ್ತೆ ಒಂದು ಕಂಬ ಇದ್ದಾಗ ಇನ್ನೊಂದು ಕಂಬ ಇಲ್ಲ, ಪ್ರತಿ ಕಂಬದಲ್ಲೂ ಒಂದೊಂದು ವಿಶೇಷತೆ ಇದೆ.
ಇದು ಬೇರೆ ನೋಡಿ, ಇದು ಬೇರೆ ಸ್ಟ್ರಕ್ಚರ್ ಬರುತ್ತೆ ನೋಡಿ. ಇಲ್ಲಿ ರೌಂಡ್ ಫ್ಲವರ್ ತಗೊಂತಾನೆ, ಇಲ್ಲಿ ನೋಡಿ ಈ ತರ ಫ್ಲವರ್ ತಗೊಂಡು ಈ ಬಳೆಗಳೆಲ್ಲ ಮಾಡ್ತಾರಲ್ಲ ಆ ರೀತಿ. ಬಳೆಗಳು ಮಾಡ್ತಾ ಹೋಗ್ತಾರಲ್ಲ ಆ ರೀತಿ ನೋಡಿ. ಇಲ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್, ಈ ಗೋಧಿ ಸರ ಅಂತ ಏನು ಹೇಳ್ತೀವಿ, ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡ್ತಾ ಬಂದಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ ಕೆತ್ತನೆ. ಅಂದ್ರೆ ಯಾವ ರೀತಿ ಟೂಲ್ಸ್ಗಳನ್ನು ಉಪಯೋಗಿಸ್ತಾ ಇದ್ರು, ಸಾಫಿಸ್ಟಿಕೇಟೆಡ್ ಕೆಲಸಗಳು. ಅದು ಇದು ಗಟ್ಟಿ ಕಲ್ಲು, ಹಾರ್ಡ್ ಗ್ರಾನೈಟ್ ಲೆಕ್ಕಕ್ಕೆ ಬರುತ್ತೆ. ಅಂದ್ರೆ ಇದು ಯಾವ ರೀತಿ ಬಹುಶಃ ಯಾವ ರೀತಿ ಇಂಡಸ್ಟ್ರಿ ಇತ್ತು ಇವ್ರ ಹತ್ರ ಅಂತ. ಅಂದ್ರೆ ಇದನ್ನ ರಚನೆ ಮಾಡ್ಬೇಕಾದ್ರೆ ಅವನು ಯಾವ ರೀತಿ ಸ್ಥಪತಿ ಅಂತ ಕರೀತಾರೆ ನಾವು. ಸ್ಥಪತಿ ಅಂದ್ರೆ ಚೀಫ್ ಇಂಜಿನಿಯರ್. ಈ ಶಿಲ್ಪಶಾಸ್ತ್ರದಲ್ಲಿ ಅವನಿಗೆ ಸ್ಥಪತಿ ಅಂದ್ರೆ, ಈ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಾದ್ರೆ ಅವನಿಗೆ ಸ್ಥಪತಿ ಅಂತ ಕರೀತಾರೆ. ಅವನ ಕೆಳಗೆ ಕೆಲಸ ಮಾಡುವಂತ ಶಿಲ್ಪಿಗಳಿಗೆ ಈ ಜ್ಞಾನ ಇರಬೇಕು. ಯಾವ ಕಲ್ಲನ್ನ ತಗೋಬೇಕಂದ್ರೆ ಆ ಕಲ್ಲು ಕೂಡ ಜೀವ ಇರುವಂತಹ ಕಲ್ಲುಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇದರಲ್ಲಿ ಗಂಡು ಹೆಣ್ಣು ಎರಡು ರೀತಿ ಕಲ್ಲುಗಳಿರುತ್ತೆ. ಕೆತ್ತನೆ ಮಾಡೋದಕ್ಕೆ ಸಾಫ್ಟ್ ಆಗಿರೋವಂಥದ್ದು, ಅಂದ್ರೆ ಅವರಿಗೆ ಉಳಿ ಅವ್ರ ಮಾತು ಕೇಳಬೇಕು, ಕೆತ್ತೋದಕ್ಕೆ ಅವ್ರ ಉಳಿ ಮಾತು ಕೇಳಬೇಕು. ಕರೆಂಟ್ ಇಲ್ಲದಂತ ಕಾಲದಲ್ಲಿ ಈ ಕಂಬಗಳ ರಚನೆ ಹೇಗೆ ಮಾಡಿದ್ರು ಅಂತ